ಈ ಪ್ರಪಂಚದಲ್ಲಿ ತುಂಬ ಜನ ತುಂಬ ವಿಷಯಗಳಿಂದ ಇನ್ಸ್ಪೈರ್ ಆಗ್ತಾರೆ. ಎಷ್ಟೋ ಜನ ಪುಸ್ತಕಗಳನ್ನ ಓದಿ ಇನ್ಸ್ಪೈರ್ ಆಗ್ತಾರೆ. ಎಷ್ಟೋ ಜನ ಸ್ಕೂಲು ಕಾಲೇಜಲ್ಲಿ ಮಾಡೋ ಪಾಠಗಳನ್ನ ಕೇಳಿ ಇನ್ಸ್ಪೈರ್ ಆಗ್ತಾರೆ. ಅದೆಷ್ಟೋ ಜನ ಹಾಡುಗಳನ್ನ ಕೇಳಿ ಇನ್ಸ್ಪೈರ್ ಆಗ್ತಾರೆ. ಇನ್ನು ಎಷ್ಟೋ ಜನ ಸಿನಿಮಾಗಳನ್ನ ನೋಡಿ ಇನ್ಸ್ಪೈರ್ ಆಗ್ತಾರೆ. ಅದೇ ರೀತಿ ನಾನು ಕೂಡ ಸಿನಿಮಾನ ನೋಡಿ ಇನ್ಸ್ಪೈರ್ ಆದೆ. ಇನ್ಸ್ಪೈರ್ ಆಗಿ ನನ್ನ ಜೀವನನೇ ಚೇಂಜ್ ಮಾಡಿಕೊಂಡೆ. ನಾನು ಇನ್ಸ್ಪೈರ್ ಆಗಿ ನನ್ನ ಜೀವನನೇ ಚೇಂಜ್ ಮಾಡ್ಕೊಳ್ಳೋ ಥರ ಮಾಡಿದ್ದು ಯಾವ ಸಿನಿಮಾ ಅಂತ ಗೊತ್ತಾ? ಆಗಲ್ವೇ ನಾನು ನಂದೋಳು ಬಿಡಕ್ಕಾಗಲ್ವೇ? ಯಾಕಾಗಲ್ಲ? ನೀನು ಮತ್ ಮಾಡಾಗತ್ತೆ. ನಾನು ನಂದೋಳೋದನ್ನ ಕಿತ್ತು ಬಿಸಾಕೋದನ್ನ ನಾನು ನಂದೋಳು ಕಿತ್ತು ಬಿಸಾಕು. ಒಡೆದು ಬಿಸಾಕು. ನಾನು ಸತ್ತೋಗ್ಬಿಡ. ಅಯ್ಯೋ ನನ್ನ ಬಾಟ್ಲ್ ಹೊಡೆದೋಗ್ಬಿಡ್ತು, ನಾನು ದುಡ್ಡು ಕೊಟ್ಟು ತಂದಿದ್ದು ಬಾಟ್ಲ್ ಹೊಡೆದೋಗ್ಬಿಡ್ತು ಅಂತ ನಾನು ನಂದು ಅಂತ ಮೆರಿತಿದ್ದ ನಾನು ಸಾತೋಗ್ಬಿಟ್ಟು ಹಾಕೊಂಡ್ರು. ಏನು ನಾನು ಸತ್ತೋಗ್ಬಿಟ್ನಾ? ನಾನು ಸಾಯೋದೇನು ತಮಾಷೆನಾ? ಅಷ್ಟು ಈಸಿಯಾಗ ನಾನು ಸತ್ತಿರಲ್ಲ. ಸತ್ತಿರೋ ಡೆಡ್ ಬಾಡಿ ಮೇಲೆ ಕಾಸು ಬಿಸಾಕಿದ್ರೆ ಆ ದುಡ್ಡನ್ನ ಕೂಡ ಅಯ್ಯೋ ನನ್ನ ದುಡ್ಡು ನನ್ನ ಕಾಸು ಅಂತ ಆಯ್ಕೊಳ್ಳೋ ನಾನು ಸತ್ತಿರ್ತಾನೆ ಅಂದ್ರೆ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಲೋ ಸಡೆಗಳ, ನಿಜವಾಗ್ಲೂ ನಾನು ಸತ್ತೋದಾಕೊಂಡ್ರು ಮತ್ತೆ ನಾನು ಬರಕ್ ಚಾನ್ಸೇ ಇಲ್ಲ. ಏಯ್, ನಾನು ಸತ್ತೋದ ಅಂದ್ಯಲ್ಲೋ? ನಾನು ಹೇಳಿಲ್ವಾ ನಾನು ಈಸಿಯಾಗಿ ಸಾಯಲ್ಲ ಅಂತ? ಅಯ್ಯೋ, ಸತ್ತಿರೋ ನಾನು ಅಲ್ಲ, ನಾನು ಒಳಗಿರೋ ನಾನು. ಏಯ್, ಕರೆಕ್ಟಾಗಿ ಹೇಳೋ. ಹೌದು ಗುರು, ನಾನು ಇನ್ನು ಬದುಕೇ ಇದ್ದಾನೆ. ಸತ್ತಿರೋದು ನಾನು ಒಳಗಿರೋ ನಾನು. ಅಯ್ಯೋ, ಕನ್ಫ್ಯೂಸ್ ಮಾಡಬೇಡ, ಸರಿಯಾಗಿ ಬೊಗಳೋ. ಅಯ್ಯೋ, ಹೆಂಗಪ್ಪ ಹೇಳೋದು? ಇಷ್ಟು ದಿನ ನಾನು ನಂದು ಅಂತ ಮೆರೀತಿದ್ದ, ನಾನು ಒಳಗಿರೋ ನಾನು ಅನ್ನೋ ಅಹಂಕಾರ ಸತ್ತೋಯ್ತು. ಈಗ ನಾನು ನಾನೇ ಎಲ್ಲ, ನನ್ನಿಂದಾನೇ ಎಲ್ಲ ಅನ್ನೋದನ್ನ ಬಿಟ್ಟು ಒಳ್ಳೆಯವನಾಗಿದ್ದಾನೆ. ಓಹೋ, ಒಳ್ಳೆಯವನಾಗಿದ್ದಾನಾ? ಈಗ ಆ ನಾನು ಎಲ್ಲಿದ್ದಾನೆ? ಡಮರ್ ಡಮರ್ ಡಮ ಶಾಕಿನಿ ಡಾಕಿನಿ ಹಿಂಬಂಬೂ ಪಡ ಎಂಡ ಮೂರಿಗಳ ಘೋರವಾಯಿನಿ ಕಾಳಿ ಕಾಟಕಟ ಚಡಪಟ ಕಟಕಟ ರುಂಡದಾರಿಣಿ. ಹೌದು, ಆತ್ಮ ಸುಳಿಯುತ್ತಿರುವಂತೆ ಕಾಣುತ್ತಿದೆ ಎಲ್ಲ. ಸ್ವಾಮಿಗಳೇ, ಆ ದೇವ್ರನ್ನ ನಾನು ಯಾವತ್ತೂ ಕ್ಷಮಿಸಲ್ಲ. ಪಾಪಿ ನನ್ನ ಮಗ, ವರ್ಷ ನನ್ನ ಮಗ ಸ್ವಾಮಿಗಳ ದೇವ್ರು. ಮಗು, ದೇವ್ರನ್ನ ಹಾಗೆಲ್ಲ ಅನ್ಬಾರ್ದು, ಅದೆಲ್ಲ ತಪ್ಪು. ಓಹೋ, ನಿಮ್ ಪ್ರಕಾರ ನಾವು ಆ ದೇವ್ರನ್ನ ಬೈದ್ರೆ ತಪ್ಪು. ಅದೇ ಆ ದೇವ್ರು ನನ್ನ ಮಗ ನಮ್ಮ ಲೈಫಲ್ಲಿ ಏನ್ ಮಾಡ್ರೋ ತಪ್ಪಲ್ಲ ಅಲ್ವಾ? ಹಾಗಾದ್ರೆ ನಿನ್ ಪ್ರಕಾರ ಆ ದೇವ್ರ ತಪ್ಪು ಮಾಡಿದಾನಾ? ಹ್ಞೂ ಸ್ವಾಮಿಗಳೇ, ಆ ದೇವ್ರ ಕೆಟ್ಟ ನನ್ನ ಮಗ. ಫಸ್ಟ್ ಅವನ್ಗೆ ತಲೆ ಸರಿ ಇಲ್ಲ. ಸರಿ, ಹಾಗಾದ್ರೆ ಈ ಆತ್ಮಾನಂದ ಸ್ವಾಮಿ ಇರೋದೇ ನಿಮ್ಮಂತ ಆತ್ಮಗಳಿಗೋಸ್ಕರ. ಆ ದೇವ್ರು ಮಾಡಿದ ತಪ್ಪೇನು? ಹಂಗ್ ಕೇಳಿ ಮತ್ತೆ. ಹೇಳು. ಆ ದೇವ್ರು ಎಲ್ರ ತರ ನನ್ನನ್ನು ಸೃಷ್ಟಿ ಮಾಡಿದೆ. ಎಕ್ಸ್ಟ್ರಾ ಫಿಟ್ಟಿಂಗ್ಗಳನ್ನ ಸೆಟ್ಟಿಂಗ್ ಮಾಡಿ ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು, ಕೆಟ್ಟದನ್ನ ಒಳ್ಳೇದು ಅನ್ಕೊಂಡು ಒಳ್ಳೇದನ್ನ ಕೆಟ್ಟದು ಅನ್ಕೊಂಡು, ಸತ್ಯನ ಸುಳ್ಳು ಅನ್ಕೊಂಡು ಸುಳ್ಳನ್ನ ಸತ್ಯ ಅನ್ಕೊಂಡು ಯಾಕೆ ಜನ ಆಮೇಲೆ ಬದುಕ್ತಿದ್ದಾರೆ ಅಂತ ಯೋಚನೆ ಮಾಡೋ ಬ್ರೈನ್ ಜೊತೆಗೆ ನಾನು ನಂದು ಅನ್ನೋ ನಂತನದ ಅಹಂಕಾರನ ನನ್ನಲ್ಲಿಟ್ಟು ಸೃಷ್ಟಿ ಮಾಡಿ ಭೂಮಿಗೆ ಬಿಟ್ಟೆ. ಆಮೇಲೆ ಅಂತ ನನ್ನೇನು ಕ್ವಶನ್ ಮಾಡ್ತಾ ಇದ್ದೀರಾ? ನೀವೇ ನೋಡಿ ನಮ್ಮ ಲೈಫ್ ಅನ್ನೋ ಸಿನಿಮಾನ.
ಹೆಸರು ಅಕ್ಕಣ್ಣ ಅಂತ, ಇವನು ಪಕ್ಕಯ್ಯ, ಇವನು ಲುಕ್ಕು, ಇನ್ನ ಇವನು ಚಾರು ಅಂತ, ಇವರೆಲ್ಲ ನನ್ನ ಫ್ರೆಂಡ್ಸು. ಹಲೋ, ಏನ್ ನಗ್ತಾ ಇದ್ದೀರಾ? ಅವರೆಲ್ಲ ನಿನ್ ಗೆಳೆಯರಲ್ಲಪ್ಪ, ಜನರು. ಅವರೆಲ್ಲ ನಿಂಗೆ ಪರಿಚಯ ಇಲ್ಲ, ಅದಕ್ಕೋಸ್ಕರ ನಿಂಗೆ ಜನಗಳ ತರ ಕಾಣಿಸ್ತಿದ್ದಾರೆ. ಸುಮ್ಮನೆ ಸಿನಿಮಾ ನೋಡಿ. ಸರಿ. ಲೇ ಪಕ್ಕ, ನೀನೇನು ಹೇಳು, ನಾನು ನನ್ನ ಮಗ ಅಹಂಕಾರದಲ್ಲೇ ಮೆರೆದ್ರು ಅವ್ನ ಮಾತಲ್ಲಿ ಮಾತ್ರ ಸತ್ಯ ಐತೆ ಕಣ. ಓಹೋ, ಅಂತ ಸತ್ಯ ನಿನ್ಗೇನು ಹೇಳುದ್ನೋ? ಅವತ್ತೊಂದಿನ ನಾನು ಲವ್ ಬ್ರೇಕಪ್ ಆಗಿ ನಾನು ಡವ್ ಚಿಂತೆಯಲ್ಲಿ ಸೂಸೈಡ್ ಮಾಡ್ಕೊಳ್ಳೋ ಅಂತ ಹೋಗಿದ್ದೆ. ಆಗ ಲೇ ಬ್ರೈನು, ಒಂದು ಬೀಡಿ ಹೊಡೆದ್ರೇನೆ ಆ ಲೆವೆಲ್ ಕಿಕ್ ಹೊಡಿಯುತ್ತೆ. ಇನ್ನ ನಾಲ್ಕು ಬೀಡಿ ಒಟ್ಟೊಟ್ಟಿಗೆ ಹೊಡೆದ್ರೆ ಯಾವ ಲೆವೆಲ್ ಕಿಕ್ ಹೊಡಿಯುತ್ತೆ ಗೊತ್ತೇನೋ? ಅಲ್ಲ ಗುರು, ಧೂಮಪಾನೇ ಮಾಡಬಾರ್ದು ಅಂತ ರೂಲ್ಸೇ ಮಾಡವ್ರೆ. ನೀನ್ ನೋಡಿದ್ರೆ ನಾಲ್ಕು ಬಿಡಿ ಒಟ್ಟಿಗೆ ಹೊಡಿತಿಯಲ್ಲ, ಜನ ನಿನ್ ನೋಡಿ ಏನ್ ಕಲಿಬೇಕು ಹೇಳು? ಲೇ ತಗಡು, ಸರ್ಕಾರ ಹೇಳೋ ಮಾತೆಲ್ಲ ನಿಜ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಎಷ್ಟೋ ಮನೆಗಳು ಉದ್ಧಾರ ಆಗಿರೋ ತಿಳ್ಕೊ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ತಾಕತ್ತಿದ್ರೆ ಎಣ್ಣೆ ಅಂಗಡಿಗಳನ್ನೆಲ್ಲ ಪರ್ಮನೆಂಟ್ ಆಗಿ ಮುಚ್ಚಿಬಿಡ್ಲಿ ನೋಡೋಣ. ಅವನಜ್ಜಿ ಎಣ್ಣೆ ಅಂಗಡಿಗಳಿಂದ ಎಷ್ಟು ಕುಟುಂಬಗಳು ಬೀದಿಗೆ ಬಂದಿಲ್ಲ. ಸುಮ್ಮನೆ ಇರು ಗುರು, ಎಣ್ಣೆ ಅಂಗಡಿ ಒಂದಿನ ಮುಚ್ಚಿದ್ರೇನೆ ಸಾಯ್ತಾರೆ, ಅಂತದ್ರಲ್ಲಿ ಪರ್ಮನೆಂಟ್ ಮುಚ್ಚಿಬಿಟ್ರೆ ಕುಡುಕ್ರಲ್ಲ ಬೀದಿಗೆ ಬಂದ್ಬಿಡಲ್ವಾ? ನನ್ ಮಗನೇ ಜಾಡ್ಸ್ ಹೋದ್ರೆ ಕುಡ್ಕುರ್ ಬೀಳೋ ಚರಂಡಿಲೋಗಿ ಬಿದ್ದಿರ್ಬೇಕು. ಗುಡಿಸ್ಲಲ್ಲಿರೋ ಹೆಂಡತಿ ಒಂದಿನ ಬಾರ್ ಕ್ಲೋಸ್ ಆದ್ರೆ ಎಷ್ಟು ಖುಷಿ ಪಡ್ತಾಳೆ ಗೊತ್ತಾ? ಅದೇ ಎಣ್ಣೆ ಕೊಡೋ ದುಡ್ಡಲ್ಲಿ ಗಂಡ ಹೆಂಡತಿ ಮಕ್ಕಳು ಚಿಕನ್ ಗೋಬಿನೋ ತಂದು ಖುಷಿಯಾಗಿ ತಿಂದು ಆರಾಮಾಗಿರ್ತಾರೆ. ಅದೇ ಬಾರ್ ಓಪನ್ ಆಗಿದ್ರೆ ಗಂಡ ಕಣ್ಪೂರ್ತಿ ಕುಡ್ದು ಗಂಡ ಏನೋ ಅನ್ನೋದು ಹೆಂಡತಿ ಏನೋ ಅನ್ನೋದು ರಾತ್ರಿ ಎಲ್ಲ ಜಗಳ ಆಡಿ ಉಪವಾಸ ಮಲ್ಕೊಂಡು ಆ ಕಷ್ಟ ಅನುಭವಿಸ್ತಾನ್ಗೆ ಗೊತ್ತು. ನೀನ್ ಯಾಕೆ ಗುರು ಗುಡ್ಸ್ಲಲ್ಲಿರೋರ್ ಬಗ್ಗೆ ಯೋಚನೆ ಮಾಡ್ತೀಯಾ? ಥಿಂಕ್ ಬಿಗ್, ಹೈ ಕ್ಲಾಸ್ ಆಗಿ ಯೋಚನೆ ಮಾಡು. ನನ್ ಮಕ್ಳ ನಿಮ್ಮಂತವ್ರಿಗೆಲ್ಲ ಕೆರ್ದಲ್ಲಿ ಹೊಡೆದ್ರು ಪಾಪ ಬರಲ್ಲ. ಫಸ್ಟ್ ಗೌರ್ಮೆಂಟ್ಗೆ ಹೋಗಿಬೇಕು. ನನ್ ಮಗಂದ್ ಯಾವ್ದೇ ರೂಲ್ಸ್ ಜಾರಿಗೆ ತರಲಿ, ಬರೀ ಹೈ ಕ್ಲಾಸ್ ಜನರ ಬಗ್ಗೆನೇ ಯೋಚನೆ ಮಾಡ್ತಾರೆ. ಫಸ್ಟ್ ಲೋ ಕ್ಲಾಸ್ ಮಿಡಲ್ ಕ್ಲಾಸ್ ಜನಗಳ ಬಗ್ಗೆ ಯೋಚನೆ ಮಾಡಬೇಕು. ಆಗ್ಲೇ ನಮ್ ದೇಶ ಉದ್ಧಾರ ಆಗೋದು. ಏನು ಏನ್ ಮಾಡ್ತಾ ಇದೀಯಾ? ಇಲ್ಲ, ನಾನು ಸಾಯ್ಬೇಕು. ಜೀವನ ಪೂರ್ತಿ ಜೊತೆಗಿರ್ತೀನಿ ಅಂತ ಮಾತು ಕೊಟ್ಟಳು. ಮಾತು ಮರ್ತು ಕೈ ಕೊಟ್ಟೋದ್ಮೇಲೆ ನಾ ಬದುಕಿದ್ದೇನು ಮಾಡಲಿ? ನಾನು ಸಾಯ್ಬೇಕು. ಲೇ ತಗಡು, ನಿನ್ನಂತವ್ರಿಂದಾನೆ ಕಣ ಹುಡುಗಿರು ಆಕಾಶದಿಂದ ಭೂಮಿಗೆ ಲ್ಯಾಂಡ್ ಆದವ್ರ ತರ ಬಿಲ್ಡಪ್ ಕೊಡೋದು. ಯಾಕೆ ಗುರು? ಸುಮ್ನಿರ್, ನಾನು ಅವಳನ್ನ ಎಷ್ಟು ಪ್ರೀತಿಸ್ತೀನಿ ಗೊತ್ತಾ, ಎಷ್ಟು ಕೇರ್ ಮಾಡ್ತೀನಿ ಗೊತ್ತಾ? ಲೇ ತಗಡು, ಇದೇ ನೀನ್ ಮಾಡಿರೋ ದೊಡ್ಡ ತಪ್ಪು. ಹುಡುಗಿರ್ ಹೆಂಗ್ ಗೊತ್ತಾ, ಯಾರು ಹುಡುಗಿರ್ನ ಕೇರ್ ಮಾಡ್ತಾರೋ ಅವ್ರನ್ನ ಕೇರ್ಲೆಸ್ ಮಾಡ್ತಾರೆ. ಯಾರು ಹುಡುಗಿರ್ನ ಕೇರ್ಲೆಸ್ ಮಾಡ್ತಾರೋ ಅವಾಗ ಹುಡುಗರ್ನ ಕೇರ್ ಮಾಡ್ತಾರೆ. ನನ್ನ ಹುಡುಗಿನ ಯಾರು ಡಗರ್ಗಳೆಲ್ಲ ಹೋಲಿಸ್ಬೇಡ. ನನ್ನ ಹುಡುಗಿ ತುಂಬಾ ಒಳ್ಳೆಯಳು. ನಿನ್ನಜ್ಜಿ ಗುದ್ದದ ಅಂದ್ರೆ ಮೂಗಿಂದ ಮಟನ್ ಸೇರೋ ಬಂದ್ಬಿಡ್ಬೇಕು. ಲೇ, ಇಲ್ಲಿ ಯಾರೋ ಸಾಚೆಗಳೆಲ್ಲ ತಿಳ್ಕೊ. ಪ್ರತಿಯೊಬ್ರು ಪ್ರಪಂಚದಲ್ಲಿ ಲವ್ ಮಾಡೋದೇ ಅವ್ರವ್ರ ತೀಟೆ ತೀರಿಸ್ಕೊಳ್ಳೋಕೋಸ್ಕರ. ಲೇ, ಒಂದ್ ಹೇಳ್ತೀನಿ ಕೇಳು, ಈ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಚಂಗ್ಲಾಗಾಡ್ತಾರಲ್ಲ ಅಂತ ಹುಡುಗಿರ್ನ ಪ್ರೀತ್ಸು, ಎಂಜಾಯ್ ಮಾಡು. ನಾಳೆ ದಿನ ಅವಳು ನಿನ್ನ ಬಿಟ್ಟೋದ್ರೆ ನಿಂಗೆ ಯಾವ ಫೀಲಿಂಗ್ ಆಗಲ್ಲ. ಯಾಕೇಳೋ ಅವಳು ಚೆಂಗ್ಲು ಅಂತ ನಿಂಗೆ ಮೊದ್ಲೇ ಗೊತ್ತು. ಅದೇ ನೀನೇನಾದ್ರು ತಲೆಗೆ ಹೂವ, ಮೂಗಿಗೆ ಮುತ್ತು, ಕಿವಿಗೆ ಓಲೆ ಹಾಕೊಂಡು ಸತಿ ಸಾವಿತ್ರ ತರ ಪೋಸ್ ಕೊಡೋ ಸಂಪ್ರದಾಯಿಕ ಹುಡುಗಿನೇನಾದ್ರು ಲವ್ ಮಾಡ್ದೆ ಅಂತ ಇಟ್ಕೋ, ಮುಗೀತು ನಿನ್ ಕತೆ. ನೀನ್ ಅವ್ರನ್ನ ಕಾಡ್ಸಿದ್ರು ಪೀಡಿಸಿದ್ರು ಸ್ವಲ್ಪ ಕಾಯಿಸ್ತಾರೆ. ಆಮೇಲೆ ನಿನ್ ಜೊತೆ ರೊಮ್ಯಾನ್ಸ್, ಹಗ್ಗು, ಕಿಸು ಎಲ್ಲ ಮಾಡ್ತಾರೆ. ಅವ್ರಿಗೆ ನೀನ್ ಅಡಿಕ್ಟ್ ಆಗೋ ತರ ಮಾಡ್ಕೊಳ್ತಾರೆ. ಕೊನೆಗೊಂದಿನ ಅವ್ರ ಅಪ್ಪನ್ ಗೊತ್ತಾಯ್ತು ಅಂತ ನನ್ ಮನ್ಸ್ ಕಲ್ಲಾಗಿದೆ, ನನ್ನ ಮರ್ತು ಬಿಡು ಅಂತ ಕಾಗಿ ಹಾರಿಸ್ಬಿಡ್ತಾರೆ. ಆಗ ನನ್ ಮಗನ್ ನೀನ್ ಅವಳನ್ನ ಪಡೆಯೋಕೋ ಆಗದೆ, ಇನ್ನೊಬ್ಳನ್ನ ಪಟಾಯಿಸೋಕೋ ಆಗದೆ, ದೇವದಾಸ್ ತರ ಬೀದಿಲಿ ನಾಯಿ ತರ ಹೋಗ್ಬಿಡ್ತೀಯ. ಯಾಕೇಳೋ ನೀನ್ ಅವಳಿಗೆ ಅಡಿಕ್ಟ್ ಆಗಿರ್ತೀಯ. ಅದಕ್ಕೆ ಲೇ, ನಾನು ಈಗ ಹೇಳ್ತಿದ್ದೀನಿ ಕೇಳೋ, ಪ್ರತಿ ಹುಡುಗರನ್ನ ಲವ್ ಮಾಡೋದೇ ಟೈಮ್ ಪಾಸ್ಗೋಸ್ಕರ, ಸೆಕ್ಯೂರಿಟಿಗೋಸ್ಕರ, ರೊಮ್ಯಾನ್ಸು, ಕಿಸ್ಸು, ಹಗ್ಗು ಅನ್ನೋರ ಆಸೆಗಳನ್ನ ತೀರಿಸ್ಕೊಳ್ಳೋಕೋಸ್ಕರ ತಿಳ್ಕೊ. ಯಾರೋ ಕೆಲವು ಹುಡುಗಿರು ಆತರ ಇರ್ತಾರೆ ಅಂತ ಎಲ್ಲರೂ ಹಾಗೆ ಅನ್ನೋ ತಪ್ಪಲ್ವಾ ಗುರು? ಲೇ ಬ್ರೈನು, ಫಸ್ಟ್ ಆಫ್ ಆಲ್ ಹುಡುಗಿರ್ನ ನಂಬೋದೇ ದೊಡ್ಡ ತಪ್ಪು. ಅವನಜ್ಜಿ ಅದ್ರಲ್ಲೂ ಈ ಹುಡುಗಿರು ಒಳ್ಳೆಯವ್ರಂತ ನಂಬೋದು ಇನ್ನೂ ದೊಡ್ಡ ತಪ್ಪು. ಲೇ ನನ್ ಮಕ್ಳ, ಇವಾಗ ಹೇಳ್ತಿದ್ದೀನಿ ಕರೆಕ್ಟಾಗಿ ಕೇಳಿಸ್ಕೊಳ್ರಿ. ಹುಡುಗಿರು ಒಂಥರ ಟೊಮೊಟೊ ಹಣ್ಣು ಇದ್ದಂಗೆ. ಒಂದಲ್ಲ ಒಂದಿನ ಯಾರೋ ಒಬ್ಬ ಖರೀದಿ ಮಾಡ್ತಾನೆ ನಿಜ, ಆದ್ರೆ ಅದಕ್ಕೂ ಮುಂಚೆ ಹಣ್ಣುಗಳನ್ನ ಎಷ್ಟು ಜನ ಒತ್ತಿ ಮುಟ್ಟಿ ಅಮುಕ್ ನೋಡಿರಲ್ಲ. ಈಗಿನ ಕಾಲದಲ್ಲಿ ಪ್ರತಿ ಹುಡುಗಿರು ಸೆಕೆಂಡ್ಸೇ. ಇಲ್ಲಿ ಯಾವ ಹುಡುಗಿರು ಸಾಚಗಳಲ್ಲ. ಇವ್ರಿಗೆಲ್ಲ ನಿಯತ್ತಾಗಿ ಪ್ರೀತಿಸೋನ್ಗಿಂತ ಯೂಸ್ ಅಂಡ್ ಥ್ರೋ ಮಾಡೋನೆ ಕರೆಕ್ಟ್. ಗುರು ಅದೆಲ್ಲ ಬಿಡು, ಈಗ ಅವನೇನ್ ಮಾಡ್ಬೇಕು ಹೇಳು? ಬಿಟ್ಬಿಡು, ಮರ್ತು ಬಿಡು ಅವಳನ್ನ. ಪ್ರಪಂಚ ವಿಶಾಲವಾಗಿದೆ. ನಿನಗೆ ಅಂತ ಎಲ್ಲೋ ಒಂದ್ ಕಡೆ ಲವ್ ಲೈಫ್ ಎಲ್ಲ ಕಾಯ್ತಾ ಇರುತ್ತೆ. ಹುಡುಕೋ, ಪಡ್ಕೋ,
ಇದ್ರ ಮೇಲೂ ನೀನ್ ಸಾಯ್ಬೇಕು ಅನ್ಕೊಂಡ್ರೆ ನಿನ್ನಿಷ್ಟ. ಲೇ ಬ್ರೈನು ಬರೋಣ. ಅವನು ಸತ್ಯವಾದ ಮಾತುಗಳನ್ನೆಲ್ಲ ಅರ್ಥ ಮಾಡ್ಕೊಂಡ. ಹಾಗೆ ಅರ್ಥ ಮಾಡ್ಕೊಂಡಿದ್ದಕ್ಕೆ ಈಗಲೂ ಜೀವಂತವಾಗಿದ್ದೀನಿ. ಓಹೋ, ಅಷ್ಟಕ್ಕೆ ಅವ್ನು ನಿಂಗೆ ಗ್ರೇಟ್ ಆಗೋದ್ನಾ? ಲೇ, ಅವನೆಂತ ಗಲೀಜ್ ನನ್ನ ಮಗ ಅಂತ ಗೊತ್ತೇನ ನಿನಗೆ? ಹೇಳೋ ನನ್ನ ಮಕ್ಳಿಗೆ ಅರ್ಥ ಆಗ್ಲಿ. ಅವತ್ತೊಂದಿನ ಯಾವುದೇ ಕೆಲಸದ ಮೇಲೆ ನಾನೆಲ್ಲ ಹೋಗ್ಬೇಕಿತ್ತು. ಅದಕ್ಕೆ ಅವ್ನ ಗಾಡಿ ಇಸ್ಕೊಳ್ಳೋಣಂತ ಅವ್ನ ಮನೆ ಹತ್ರ ಹೋಗಿದ್ದೆ. ಆಗ ಡೋರ್ ಲಾಕ್ ಆಗಿಲ್ಲ ಬಂಡ್ರು. ಲೇ, ನಾನು ಏನೋ ಇದೆಲ್ಲ ಥೂ, ಇಂಥ ಗಲೀಜ್ ವಿಡಿಯೋಗಳನ್ನೆಲ್ಲ ನೋಡ್ತೀಯಲ್ಲ, ನಾಚಿಕೆ ಆಗಲ್ವ ನಿನಗೆ? ಅದ್ರಲ್ಲೇನಿದೆ ನಾಚಿಕೆ ಪಡೋಂಥದ್ದು? ಮದುವೆ ಆದ ಮೊದಲನೇ ರಾತ್ರಿ ಗಂಡ ಹೆಂಡತಿ ಸೇರೋದನ್ನ ಎಷ್ಟೋ ಜನ ಕದ್ ನೋಡ್ತಾರೆ, ಅಂಥವ್ರಿಗೆ ನಾಚಿಕೆ ಆಗಲ್ಲ. ಎಷ್ಟೋ ಜನ ಗಂಡ ಹೆಂಡ್ತಿರೋ ತಮ್ಮ ಫಸ್ಟ್ ನೈಟ್ನೇ ವಿಡಿಯೋ ಮಾಡಿ ಇಂಟರ್ನೆಟ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ, ಅಂಥವ್ರಿಗೆ ನಾಚಿಕೆ ಆಗಲ್ಲ. ಇನ್ನು ಎಷ್ಟೋ ಜನ ಒಳ್ಳೆಯವ್ರ ತರ ಡೌ ಮಾಡ್ಕೊಂಡು 1 ಅವರ್ಗೆ 2 ಅವರ್ಗೆ 3,000 - 4,000 ಕಾಲ್ಗಳಿಸ್ಗಿಡ್ತಾರೆ, ಅಂಥವ್ರಿಗೆ ನಾಚಿಕೆ ಆಗಲ್ಲ. ಅಂಥದ್ರಲ್ಲಿ ನಾನೊಬ್ಬ ಮೂಕ ಪ್ರೇಕ್ಷಕ, ನಂಗೆ ಯಾಕೆ ನಾಚಿಕೆ ಆಗ್ಬೇಕಲ್ವಾ? ಅಲ್ಲ ಕಣೋ, ಅಟ್ಲೀಸ್ಟ್ ಡೋರ್ ಲಾಕ್ ಮಾಡ್ಕೊಂಡು ಸೌಂಡ್ ಕಡಿಮೆ ಹಿಡ್ಕೊಂಡು ನೋಡ್ಬೇಕಲ್ವಾ? ನನ್ನ ಮನೆ, ನನ್ನ ಟಿವಿ, ನನ್ನ ಕಣ್ಣು, ನನ್ನ ಇಷ್ಟ, ಎಲ್ಲ ನಂದಾಗಿರ್ಬೇಕಾದ್ರೆ ಜನಗಳಿಗೆ ಏನ್ ಎದ್ಕೊಳ್ಳೋದು? ನನ್ನ ಮಕ್ಕಳ, ನೀವು ಏನ್ ಸಾಚಾಗಳಲ್ಲ, ಪ್ರತಿಯೊಬ್ರು ಇಂಥ ವಿಡಿಯೋಗಳನ್ನ ನೋಡಿರ್ತೀರಾ. ಈಗಿನ ಕಾಲದಲ್ಲಿ ಹುಡುಗಿರೇ ನೋಡ್ತಾವ್ರೆ. ಹುಡುಗಿ ನೋಡಿದ್ ನೀನ್ ನೋಡ್ದಾ? ಲೇ ತಗಡು, ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡು. ಹುಡುಗಿರ ಹತ್ರ ಇಷ್ಟು ದೊಡ್ಡದು ಮೊಬೈಲ್ ಇರುತ್ತೆ, ದಿನಕ್ಕೆ 1 GB ನೆಟ್ ಬರುತ್ತೆ, ಆದ್ರೂ ಅವ್ರು ಸರ್ಚೇ ಮಾಡಲ್ಲ ಅಂತ ನಂಬ್ತಿರಲ್ಲ. ನಿಮ್ಮಂತ ಕಚಡ ನನ್ನ ಮಕ್ಕಳಿಂದಾನೇ ಎಷ್ಟೋ ಜನ ಕಚಡಗಳು ಒಳ್ಳೆಯವ್ರ ತರ ಬಿಲ್ಡಪ್ ಕೊಡ್ತಾ ಇರೋದು. ಒಂದಂತೂ ಸತ್ಯ, ಪ್ರಪಂಚದಲ್ಲಿ ಯಾರು ಈ ತರ ವಿಡಿಯೋಗಳನ್ನ ನೋಡಲ್ಲ ಅಂದಿದ್ರೆ, ಎಲ್ರು ಕೂಡ ಬಿಲ್ಡಪ್ ತರ ನನ್ ಮಗ ಒಳ್ಳೆಯವನು, ನನ್ ಮಗಳು ಒಳ್ಳೆಯವಳು ಅನ್ನೋ ನಿಜಾನೇ ಆಗಿದ್ರೆ ಯಾರು ಫಸ್ಟ್ ನೈಟ್ನೇ ಮಾಡ್ಕೊಳ್ತಿರ್ಲಿಲ್ಲ, ಯಾರಿಗೂ ಮಕ್ಕಳೇ ಆಗ್ತಿರ್ಲಿಲ್ಲ. ತಿಳ್ಕೊ, ನನ್ಗೆ ಬುದ್ಧಿ ಹೇಳ್ತಾವನೆ. ಇಷ್ಟಕ್ಕೂ ಇಷ್ಟೆಲ್ಲ ಮಾತಾಡ್ತಿಯಲ್ಲ, ಬಾಯ್ಲೆ ನೋಡು, ಪವರ್ಫುಲ್ ಆಂಜನೇಯ ಇದು. ಈ ಆಂಜನೇಯನ ಮೇಲೆ ಪ್ರಮಾಣ ಮಾಡಿ ಹೇಳು, ನಾನು ಇಲ್ಲಿವರೆಗೂ ಈ ತರ ವಿಡಿಯೋನೇ ನೋಡಿಲ್ಲ ಅಂತ. ಮಾಡೋ, ಹೇಳು. ಪ್ರಮಾಣ ಎಲ್ಲ ಯಾಕೆ ಬಿಡು, ನಾನು ಅಲ್ಲಿ ಇಲ್ಲಿ ಸ್ವಲ್ಪ ಕಣ್ಣು ಆಡ್ಸಿರ್ತೀನಿ. ಸ್ವಲ್ಪನಾ? ನನ್ನ ಮಗನೇ ಪೂರ್ತಿಯಾಗೆ ನೋಡಿರ್ತೀಯ, ಫುಲ್ HD ನೋಡಿರ್ತೀಯ. ನನ್ನ ಮಗ ನೀನು ಕಚಡಾನೆ, ಎಲ್ರು ಕಚಡಗಳೇ, ಬೇರೆಯವ್ರು ಹೇಳ್ಕೊಳಲ್ಲ, ನಾನು ಹೇಳ್ಕೊಳ್ತಾ ಇದೀನಿ ಅಷ್ಟೇ ಅಂತ ಹೇಳಿ ಅವನ ಜೊತೆ ನಾನು ಕೆಟ್ಟವನಂತ ಪ್ರೂವ್ನೇ ಮಾಡ್ಬಿಟ್ಟ. ಕರೆಕ್ಟ್ ಆಗೇ ಮಾಡೋನೆ ಅಲ್ವಾ ಸ್ವಾಮಿಗಳೇ? ನಾನು ಹೇಳಿದ್ ಸರಿ ಅಲ್ವಾ? ನೀನ್ ಹೇಳಿದ್ದು 100ಕ್ಕೆ 100 ಸತ್ಯ. ಓಹೋ ಸ್ವಾಮಿಗಳೇ, ನೀವು ಸ್ವಾಮಿಗಳಾಗ ಮುಂಚೆ ಈತ ಏಕೋ ನನ್ನ ಬುಡಕ್ಕೆ ಬರುವಂತಿದ್ದಾನಲ್ಲ. ನಾನು ನಿನ್ನ ಕಥೆಯನ್ನು ಸಂಪೂರ್ಣವಾಗಿ ಮುಗಿಸು. ಆ ದೇವರ ತಪ್ಪೇನೆಂಬುದು ನಾನು ನೋಡುತ್ತೇನೆ. ಸರಿ, ನೋಡಿ. ಆದ್ರೂ ನಾನು ನೋಡ್ದಂಗೆ ನಾನು ಒಳ್ಳೆಯವನೇ. ಸರಿ, ಆಗಿದ್ರೆ ಆ ನಾನು ನಿಮ್ಮನೆ ಹೆಣ್ಮಕ್ಳ ಮೇಲೆ ಕಣ್ಣಾಕಿದ್ರೆ ಸುಮ್ಮನೆ ಬಿಟ್ಬಿಡ್ತೀಯಾ? ಆ ನನ್ನ ಮಗನ್ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಆ ಬೋಳಿ ಮಗ ಅವತ್ ಮಾಡಿದ ಕೆಲ್ಸಕ್ಕೆ ಆಡಿದ ಮಾತುಗಳನ್ನ ಕೇಳಿ ನಂಗೂ ಅವನ್ನ ಸಾಯಿಸೋಷ್ಟು ಕೋಪ ಬಂದಿತ್ತು. ಯಾಕೆ? ಅಂಥದ್ದೇನು ಮಾಡ್ದ ಅವನು? ಅವತ್ತೊಂದಿನ ನಮ್ಮ ಮನೆಯವರೆಲ್ಲ ಊರಿಗೆ ಹೋಗಿದ್ರು. ಒಬ್ನೇ ಇರ್ಬೇಕಲ್ವಾ, ಬೋರ್ ಆಗತ್ತೆ. ಜೊತೆಗೆ ಯಾರಾದ್ರೂ ಕರ್ಕೊಳ್ಳೋಣ ಅಂತ ನನ್ನ ಕರ್ಮಕ್ಕ ನಾನು ಕರ್ಕೊಂಡೆ. ಆಗ ಬಾ, ನಾನು ಇದೇ ನಮ್ಮ ಮನೆ. ತುಂಬಾ ಚೆನ್ನಾಗಿದೆ. ಏನೋ ಹಾಗೆ ನೋಡ್ತಾ ಇದ್ಯಾ? ಅವಳು ನನ್ನ ತಂಗಿ ರಶ್ಮಿಕಾ, ರಶ್ಮಿ ಅಂತ ಕರಿತೀವಿ. ಆಹಾ, ಏನ್ ಫಿಗರ್, ಏನ್ ಅಂಶಗಳು, ಏನ್ ಸ್ಟ್ರಕ್ಚರ್, ಮಿಕ್ಸ್ಚರ್ ಆಫ್ ಬ್ಯೂಟಿ ಅಂಡ್ ಇಂಟೆಲಿಜೆಂಟ್. ಬೋಳಿ ಮಗನೇ, ನನ್ ಮುಂದೆ ನನ್ನ ತಂಗಿ ಬಗ್ಗೆ ಈ ತರ ಮಾತಾಡ್ತೀಯಾ? ಲೇ ಗುಲ್ಡು, ನಿಮ್ ತಂಗಿ ಬಗ್ಗೆ ನಿನ್ ಮುಂದೆ ಮಾತಾಡ್ತಾ ಇದ್ದೀನಿ, ಅದು ಖುಷಿ ಪಡು. ಎಷ್ಟೋ ಜನ ಫ್ರೆಂಡ್ಸು ಅವ್ರ ಅಕ್ಕ ತಂಗಿರ್ನ ಪರಿಚಯ ಮಾಡ್ಕೊಟ್ರೆ ಮೇಲ್ನೋಟಕ್ಕೆ ಗೌರವ ಕೊಡ್ತಾರೆ. ಅದೇ ನೀನ್ ಇಲ್ದೇ ಇರ್ಬೇಕಾದ್ರೆ ನಿಮ್ಮ ಅಕ್ಕ ತಂಗಿರ್ ಬಗ್ಗೆ ಸೊಂಟ, ಫಿಗರ್, ಸ್ಟ್ರಕ್ಚರ್ ಅಂತ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಮಾತಾಡ್ತಾರೆ. ಹಿಂದೆ ಒಂಥರ ಮುಂದೆ ಒಂಥರ ಮಾತಾಡೋದಕ್ಕಿಂತ ಇದೇ ಬೆಟ್ರು, ತಿಳ್ಕ. ಅವಳು ನನ್ನ ತಂಗಿ, ಅವಳ ಬಗ್ಗೆ ಯಾರಾದ್ರೂ ಬ್ಯಾಡ್ ಆಗಿ ಮಾತಾಡಿದ್ರೆ ಕತ್ತರಿಸಾಕ್ಬಿಡ್ತೀನಿ. ಓಹೋ, ತಂಗಿ, ನನ್ನ ಮಕ್ಕಳ ಬೇರೆಯವ್ರ ತಂಗಿ ಎದುರಿಗೆ ಬಂದ್ರೆ ರೇಗಿಸ್ತೀರಾ, ಲೈನ್ ಹೊಡಿತೀರಾ, ಬರ್ತೀಯಾ ಅಂತ ಕೇಳ್ತೀರಾ?
ಅವ್ರಿಗೆಲ್ಲ ಬೆಲೆ ಇಲ್ಲ, ನಿಮ್ ತಂಗಿ ಮಾತ್ರ ಆಕಾಶದಿಂದ ಉದುರ್ಬಿಟ್ಲೆ ನಿಂಗೆ. ಒಂದು ಹುಡುಗಿ ರೋಡಲ್ಲಿ ಓಡಾಡಂಗಿಲ್ಲ, ವಯಸ್ಸಾಗಿರೋ ತಾತ, ತಂದೆ ಸ್ಥಾನದಲ್ಲಿರೋ ಅಂಕಲು, ಅಣ್ಣನ ಸ್ಥಾನದಲ್ಲಿರೋ ಹುಡುಗ, ಪ್ರತಿಯೊಬ್ರು ಅವಳನ್ನ ಕೆಳಗಿಂದ ಮೇಲ್ವರೆಗೂ ನೋಡ್ತೀರಾ. ಇನ್ನೇನ್ ನಾವಿರೋದು ಇಂಡಿಯಾ ಅನ್ನೋದನ್ನ ಮರ್ತ್ರೆ ನನ್ನ ಮಕ್ಕಳ ಪ್ರತಿಯೊಬ್ರು ರೇಪಿಸ್ಟ್ಗಳಾಗ್ಬಿಡ್ತೀರಾ. ಒಂದಂತೂ ನಿಜ, ಇಡೀ ಪ್ರಪಂಚನೇ ಕಚಡ, ಅದ್ರಲ್ಲಿ ನಾನು ಕಚಡ, ನೀನು ಕಚಡನೇ ತಿಳ್ಕೊ. ಅವತ್ತ ನನ್ನ ಮಗನ ಸಾಯಿಸ್ಬಿಡ್ತಿದ್ದೆ, ಫ್ರೆಂಡು ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಒಂದಲ್ಲ ಒಂದಿನ ಮುಹೂರ್ತ ಇಡ್ತೀನಿ ಅವನಿಗೆ. ಆದ್ರೂ ನನ್ಗೇನೋ ಅವ್ನು ಕೆಟ್ಟವನಂತ ಅನ್ಸಲ್ಲ. ಏನ್ರೋ ಅವನೇ ಪರ್ಫೆಕ್ಟ್ ಅನ್ನೋ ಥರ ಮಾತಾಡ್ತಾ ಇದ್ದೀರಾ? ನನ್ನ ಮಗ ಎಲ್ಲರೂ ನೀನು ಮಾಡ್ತಾರೆ ತಪ್ಪು ಅಂದ್ರು ಇಲ್ಲ ನಾನೇ ಕರೆಕ್ಟ್, ನಾನು ಮಾಡ್ತಾ ಇರೋದೇ ಸರಿ ಅಂತ ನಾನು ಅಂತ ಮೆರಿತಾವನೆ. ಏನಾದರೂ ಮಾಡ್ಕೊಳ್ಳಿ, ನಾನು ನಂದು ಅನ್ನೋದನ್ನು ಬಿಟ್ಟು ಹೇಗಿರ್ತಾರೋ ನೋಡೋಣ ಬರ್ರಿ. ಏನು ನಾನು ಎಂಬುದನ್ನು ನೀನು ಬಿಟ್ಟಿರುವೆಯಾ? ಹೌದು ಸ್ವಾಮಿಗಳೇ, ನಾನು ಅಂತ ಮೆರಿತಿದ್ದ ನನಗೆ ಆ ಬ್ರೈನ್ ನನ್ನ ಮಗ ಒಂದು ಸಿಡಿ ಕೊಟ್ಟ. ಸಿಡಿನ? ಯಾವ ಸಿಡಿ? ಈಗಿನ ಕಾಲದ ವಿವೇಕಾನಂದ, ನಮ್ಮ ಸೂಪರ್ ಸ್ಟಾರ್, ರಿಯಲ್ ಸ್ಟಾರ್ ಉಪ್ಪಿ ಸರ್ದು ಉಪೇಂದ್ರ ಮೂವಿ ಸಿಡಿ. ಆ ಮೂವಿ ನೋಡಿದೆ ಸ್ವಾಮಿಗಳೇ, ಪ್ರತಿಯೊಬ್ಬ ಲವ್ ಫೇಲ್ ಆದವನು, ಲೈಫ್ ಫೇಲ್ ಆದವನು ಒಂದೇ ಒಂದ್ಸಲ ಆ ಮೂವಿ ನೋಡ್ಬಿಟ್ರೆ ಜೀವನ ಅಂದ್ರೆ ಏನು ಅಂತ ತಿಳ್ಕೊಂಡ್ಬಿಡ್ತಾರೆ. ಅವತ್ತು ನಾನು ಕೂಡ ಸಿನಿಮಾನ ನೋಡಿದೆ. ನಾನು ಅನ್ನೋದನ್ನ ಕಿತ್ತಾಕ್ಬೇಕು, ನಾನು ಅನ್ನೋದನ್ನ ಒಡೆದಾಕ್ಬೇಕು ಅಂತ ಡಿಸೈಡ್ ಮಾಡಿದೆ. ಆಮೇಲೆ ಇನ್ನೇನು, ಎಲ್ರಿಗೂ ಗೊತ್ತಾಯ್ತು ನಾನು ನಂದು ಅನ್ನೋದನ್ನ ಬಿಟ್ಟಿದ್ದೀನಿ ಅಂತ. ಆಮೇಲೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ನೀವೇ ನೋಡಿ. ಏನಾದರೂ ಮಾಡ್ಕೊಳ್ಳಿ, ನಾನು ನಂದು ಅನ್ನೋದನ್ನು ಬಿಟ್ಟು ಹೇಗಿರ್ತಾರೋ ನೋಡೋಣ ಬರ್ರಿ. ಎಲ್ರ ನಾನು ಆ ಸೂಸೈಡ್ ಬ್ಯಾಂಡ್ ಹತ್ರ ಹುಡ್ಕಿದ್ವಿ, ನಾನು ಅಲ್ಲೂ ಇಲ್ಲ. ನಾವು ಅವನ ಮನೆ ಹತ್ರ ಎಲ್ಲ ಹುಡ್ಕಿದ್ವಿ, ಅಲ್ಲೂ ಇಲ್ಲ. ಹಾಗಾದ್ರೆ ನಾನು ಈಗ ಎಲ್ಲೋಗಿರ್ಬೋದು? ಒಂದ್ ನಿಮಿಷ, ಆ ಬ್ರೈನಿಗೆ ಫೋನ್ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ, ಇರು. ಹಲೋ, ಬ್ರೈನು ಎಲ್ಲೋ? ನಾನು ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ ವೇದಾಂತ ವಿಜಯ. ನಾನು ನಂದು ಏನು ಇಲ್ಲ, ಎಲ್ಲ ನೀವೇ ತಂದೆ. ಓಂ ಶ್ರೀ ಮಧ್ವೀರಾಟ ವೀರ ಬ್ರಹ್ಮಣೆ ತಂದೆ ಆಂಜನೇಯ ತಂದೆ ಶನ್ಮಾತ್ಮ ತಾಯಿ ಕಬ್ಬಳಮ್ಮ ತಾಯಿ ಚಾಮುಂಡೇಶ್ವರಿಯೇ ನಮಃ. ಧರೆಗೆ ಬಾ, ಬೆಳಕು ಬಾ, ಅಹಂ 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 ಮಾನಸ ಮಂದಿರ ಯಾಕೆ ಸ್ವಾಮಿಗಳೇ, ಏನಾಯ್ತು? ನಿನ್ನಲ್ಲಿ ಇಂತಹ ಬದಲಾವಣೆಯೇ? ಧೂಮಪಾನ ಅಂಟಿಸುವ ಕೈಯಲ್ಲಿ ಊದಿನ ಬತ್ತಿ ಅಂಟಿಸುವಿದೆ, ನನಗೆ ನಂಬಲಾಗುತ್ತಿಲ್ಲ. ಸ್ವಾಮಿಗಳೇ, ನಮ್ಮ ಜನಗಳೇ ಹಾಗೆ. ಯಾರೋ ಒಬ್ಬ ತಂದಾರೆ ಅಂತ ನಡೀತಿದ್ದಾನೆ ಅಂದ್ರೆ ಬದಲಾಗುವಂತಾರೆ, ಬದಲಾದ ಮೇಲೆ ಅದನ್ನ ನಂಬಕ್ಕಾಗದೆ ಹಲ್ಕಿಸಿದ್ದಾರೆ. ಅದು ಕೂಡ ಸತ್ಯ ಮಗು. ಸ್ವಾಮಿಗಳೇ, ಇಷ್ಟೊತ್ತು ನೀವು ಅನ್ಕೊಂಡಿದ್ದು ಬರೀ ನಿಮ್ ಕಲ್ಪನೆ, ನಿಜವಾದ ಸತ್ಯ ಇಲ್ಲಿದೆ ನೋಡಿ. ಬ್ರೈನು ಎಲ್ಲೋ? ನಾನು ಏನ್ರ ಇವನು ಊರಲ್ಲೆಲ್ಲ ನಾನು ಬದಲಾದ ಅಂತ ನಂಬೋವ್ರೆ, ಆದ್ರೆ ಇವ್ ನೋಡಿದ್ರೆ ಮೊದಲೇ ಇದ್ದಿದ್ನು ಹಾಗೆ ಇದ್ದಾನೆ. ನಂಗೂ ಅರ್ಥ ಆಗ್ತಾ ಇಲ್ಲ. ಹೋಗಿ ಕಚಡ ಬೋಳಿ ಮಗನ ನಂಬಿದಿರಲ್ಲ. ಅವನೇ ಕೇಳೋಣ ಬರ್ರೋ. ನಾನು ಬದಲಾಗಿದ್ದೀನಿ ಅಂತ ಊರಲ್ಲೆಲ್ಲ ಹೇಳ್ಕೊಂಬಂದ್ಬಿಟ್ಟು ಎಲ್ರಿಗೂ ನಂಬಿಕೆ ದ್ರೋಹ ಮಾಡ್ತಾ ಇದೀಯಾ? ಹೋಗಿ ನಿನ್ನ ನಂಬುದ್ವಲ್ಲ. ಮೊದಲೇ ನಿನ್ ದೊಡ್ಡ ಹಲ್ಕ ನನ್ನ ಮಗ. ಹೌದು, ನಾನು ಹಲ್ಕ ನನ್ನ ಮಗ, ವರ್ಷ ನನ್ನ ಮಗ.
ಪಾಪಿ ಲೋಪರ್ ಚಾಂಡಾಳ ಥರ್ಡ್ ಕ್ಲಾಸ್ ನನ್ ಮಗ ಏನಿವಾಗ ನಿಂಗೇನು ಏನೋ ನೀನು ನನ್ನ ನಂಬ್ದ ಲೇ ಇಲ್ಲಿ ಯಾರನ್ನೂ ನಂಬಲ್ಲ ಯಾರನ್ನೂ ನಂಬಕ್ಕೂ ಆಗಲ್ಲ. ಫಸ್ಟ್ ಆಫ್ ಆಲ್ ನನ್ನ ನಂಬು ಅಂತ ನಾನು ನಿಮ್ಗೇನಾರ ಹೇಳದ್ನ ನನ್ನ ಮಕ್ಳ ನಂಬೋದು ನೀವೇ, ನಾಳೆ ಆ ನಂಬಿಕೆ ಸುಳ್ಳು ಅಂತ ಗೊತ್ತಾದ್ಮೇಲೆ ಒದ್ದಾಡೋದು ನೀವೇ. ಆದ್ರೆ ನೀವು ನಂಬಿದ್ ಯಾವುದು ಸುಳ್ಳಲ್ಲ, ನೀವು ನಂಬಿದ್ದು ನಿಜ, ನಾನು ಬದಲಾಗಿದ್ದು ನಿಜ. ಏನ್ ಹೇಳ್ತಿದ್ಯಾ ನಾನು? ಅರ್ಥ ಆಗೋತರ ಹೇಳು. ಹೌದು, ಅವತ್ತ ಆ ಬ್ರೈನು ನನ್ನ ಮಗ ಕೊಟ್ಟು ಸಿಡಿಯಿಂದ ನಾನು ಬದಲಾದೆ. ನಾನು ನಂದು ಅನ್ನೋದನ್ನ ಬಿಟ್ಟು ಎಲ್ರ ತರ ಬದುಕೋಕೆ ಟ್ರೈ ಮಾಡಿದೆ. ಆದ್ರೆ ಕೆಲವು ಘಟನೆಗಳು ನನ್ನ ಮತ್ತೆ ಇದೇ ಸ್ಥಿತಿಗೆ ತಂದವು. ಏನು ಘಟನೆಗಳ? ಹೌದು, ಘಟನೆಗಳು. ಓ ಮಗ, ನನ್ಗೆ ಯಾವ ಟೆನ್ಷನ್ ಇಲ್ಲ, ಆರಾಮಾಗಿರ್ತೀನಿ ನಾನು. ಗೊತ್ತಪ್ಪ ನಿನಗೇನು, ನಿಮ್ಮಪ್ಪ ದುಡಿತಾನೆ, ಆರಾಮಾಗಿರ್ತೀಯ ನೀನು. ನಾನು ನನ್ನ ಮಕ್ಳು ಕುತ್ಕೊಂತಿನ್ನೋ ಆಸ್ತಿ ನಮ್ಮ ಅಪ್ಪನೇ ಮಾಡ್ತಾರೆ. ನಾನು ಯಾವ ಕೆಲಸನೂ ಮಾಡಲ್ಲ, ಎಲ್ಲ ಅವರೇ ನೋಡ್ಕೋತಾರೆ. ಅಪ್ಪ ದೇವ್ರೆ, ಇವತ್ತು ನನ್ನ ಸೆಕೆಂಡ್ PUC ಎಕ್ಸಾಮ್ ಇದೆ. ನಾನು ಏನು ಓದಿಲ್ಲ, ನೀನೇ ಪಾಸ್ ಮಾಡಪ್ಪ. ನಿನ್ನ ಹೆಸರೇನು? ಯೋಗರಾಜ್. ಅಲ್ಲಪ್ಪ, ನೀನೇನು ಓದೇ ಇಲ್ಲ ಅಂದ್ರೆ ದೇವ್ರ ಹೆಂಗ್ ಪಾಸ್ ಮಾಡ್ಬಿಡ್ತಾನೆ? ನೀನ್ ಪಾಸ್ ಆಗ್ಬೇಕಾದ್ರೆ ನೀನೇ ಓದ್ಬೇಕಲ್ವಾ? ಏನು ಪರವಾಗಿಲ್ಲ, ನಾನು ಆ ದೇವ್ರನ್ನ ನಂಬಿದ್ದೀನಿ, ಅವನೇ ನಾನು ಪಾಸ್ ಮಾಡ್ತಾನೆ. ಸರಿ, ನನ್ನ ಟೈಮ್ ಆಯಿತು, ಬಾಯ್. ಯೋ, ನಮ್ಮ ಮನೆ ಮುಂದೆ ರೋಡಲ್ಲಿ ಒಂದೆರಡು ಗುಂಡಿ ಅವ ಕಣಯ್ಯ. ಮಕ್ಕಳು ಮರಿ ನೋಡದೆ ಬಿದ್ರೆ ಏನ್ ಕತೆ? ನೀನೇ ಒಂದೆರಡು ಬಾಣ್ಲಿ ಮಣ್ಗಿಣ್ ಹಾಕ್ಬಿಟ್ಟು ಮುಚ್ಚಿಬಿಡಯ್ಯ. ಯಾಕೆ ಬಂದ್ಬಿಡು, ನಾನು ನಿನ್ ಕೆಲ್ಸದವನ. ನಿಮ್ಮನೆ ಮುಂದೆ ತಾನೇ ಆಗಿರೋದು, ಮಾಡಿದ್ರೇನು? ಓ, ಆ BBMP ಇರೋದೇನಕ್ಕೆ? ಅವರೇ ಮಾಡ್ತಾರೆ ನಡಿಯೋ, ಅವ್ರದೇ ಅವೆಲ್ಲ ಕೆಲಸ, ಅವರೇ ಮಾಡಬೇಕು. ಇದೇ ತರ ಎಷ್ಟೋ ಜನಗಳು ಎಷ್ಟೋ ಕೆಲಸಗಳನ್ನ ಮನ್ಸ್ ಮಾಡ್ರೆ ಸ್ವತಃ ತಾವೇ ಸಾಧಿಸ್ಬೋದು. ಆದ್ರೆ ಯಾರಲ್ಲೂ ನಾನು ನಂದು ಅನ್ನೋದೇ ಇಲ್ಲದೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಆ PUC ಹುಡುಗ ನಾನು ಓದ್ಬೇಕು, ನಾನು ಪಾಸ್ ಆಗ್ಬೇಕು ಅನ್ನೋದು ಅವನಲ್ಲಿದ್ದಿದ್ರೆ ಯಾವ ದೇವ್ರನ್ನ ನಮ್ದೆ ಅವನೇ ಪಾಸ್ ಆಗ್ಬೋದಿತ್ತು. ಎಷ್ಟೋ ಜನ BBMP ಅವ್ರನ್ನ ನಮ್ದೆ ತಮ್ಮ ಮನೆಗಳನ್ನ ತಮ್ಮ ಊರುಗಳನ್ನ ತಾವೇ ಸುರಕ್ಷಿತವಾಗಿಡ್ಬೋದಿತ್ತು, ಸ್ವಚ್ಛವಾಗಿಡ್ಬೋದಿತ್ತು. ಅದೇ ತರ ಎಷ್ಟೋ ಜನ ಯೂತ್ಗಳಲ್ಲಿ ನಾನು ನಂದು ಅನ್ನೋದಿದ್ದಿದ್ರೆ ಅವ್ರ ಆಸ್ತಿಲಿ ಬದುಕ್ಬೋದು, ಇವ್ರ ಆಸ್ತಿಲಿ ಬದುಕ್ಬೋದು ಅನ್ನೋದನ್ನ ಬಿಟ್ಟು ತಾವು ದುಡ್ದು ತಮ್ಮ ತಂದೆ ತಾಯಿಗಳನ್ನ ಸಾಕ್ಬೋದಿತ್ತು. ಆದ್ರೆ ಎಷ್ಟೋ ಜನರಲ್ಲಿ ಅವರು ಇವ್ರು ಅನ್ನೋದಿದೆಯಾ ಹೊರತು ನಾನು ಅನ್ನೋದೇ ಇಲ್ಲ. ನನ್ನ ಮಕ್ಕಳ ಸತ್ಯವಾದ ಮಾತು ಹೇಳ್ತೀನಿ, ಥಿಂಕ್ ಮಾಡಿ ನೋಡ್ರಿ. ಮಹಾಭಾರತದಲ್ಲಿ ಕರ್ಣ ಬಿಲ್ವಿದ್ಯೆ ಕಲ್ಸಿ ಅಂತ ಹೋದಾಗ ನೀನು ಕ್ಷತ್ರಿಯನಲ್ಲ ಬ್ರಾಹ್ಮಣನಲ್ಲ ಅಂತ ಭೇದ ಭಾವ ಮಾಡಿದಾಗ ಕರ್ಣ ಸೈಲೆಂಟ್ ಆಗಿರ್ಲಿಲ್ಲ. ನಾನು ಕಲಿತೀನಿ ಅಂತ ತನ್ನನ್ನ ಬಿಡದೆ ಹೋಗಿದ್ದಕ್ಕೇನೆ ಕರ್ಣ ಪುರಾಣದಲ್ಲಿ ಗ್ರೇಟ್ ಅನ್ಸ್ಕೊಂಡಿದ್ದು. ಅಷ್ಟೇ ಯಾಕೆ, ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ಕೂಡ ನೀನೊಬ್ಬ ಕೀಳ್ ಜಾತಿ ಅಂತ ಭೇದ ಭಾವ ಮಾಡಿದಾಗ ಅವರು ಕೂಡ ಸುಮ್ಮನೆ ಕುತ್ಕೊಳ್ಳಿಲ್ಲ. ಅವರಲ್ಲೂ ನಾನು ಅನ್ನೋದಿದ್ದಕ್ಕೇನೆ ಅವ್ರ ರೂಲ್ಸ್ಗಳನ್ನ ಇಡೀ ದೇಶನೇ ಫಾಲೋ ಮಾಡೋ ತರ ಮಾಡಿದ್ರು. ಇದೇ ತರ ಎಷ್ಟೋ ಜನ ಸಾಧಕರು ಸಾಧನೆ ಮಾಡಿರೋದೆ ನಾನು ನಂದು ಅನ್ನೋ ನಂತನನ ಇಟ್ಕೊಂಡು. ಮನುಷ್ಯನಲ್ಲಿ ನಾನು ಅನ್ನೋದಿದ್ದಾಗ್ಲೇ ಒಂದು ಗುರಿ ಸೃಷ್ಟಿ ಆಗೋದು, ಆ ಗುರಿನ ಮುಟ್ಟೋಕಾಗೋದು. ಹಾಗಾದ್ರೆ ನೀನ್ ಬದ್ಲಾಗಲ್ವಾ? ನಾನ್ ಮಾತ್ರ ಅಲ್ಲ, ಯಾರಿಗೋಸ್ಕರನೂ ಬದಲಾಗಬಾರ್ದು. ನನ್ನ ಪ್ರಕಾರ ಬದಲಾಗದೆ ದೊಡ್ಡ ತಪ್ಪು. ಸರಿಯಾಗಿದ್ರೆ ನಾವೇ ಬದಲಾಗ್ತೀವಿ, ನೀನು ಹಾಗೇ ಇರು. ಲೇ ಗಾಂಡುಗಳ, ಪ್ರಪಂಚದಲ್ಲಿ ಯಾರಿಗೋಸ್ಕರನೂ ಬದಲಾಗಲ್ಲ, ಎಲ್ಲ ಬರೀ ಡೌಗಳು. ಬದಲಾಗಿರೋ ತರ ನಾಟಕ ಮಾಡ್ತಾರೆ. ಮೇಲ್ಗಡೆ ಎಷ್ಟೇ ಒಳ್ಳೆಯವ್ರ ತರ ನಾಟಕ ಮಾಡಿದ್ರು ಒಳಗಡೆ ಅದೇ ಕಚಡ ಬುದ್ಧಿ ಇರುತ್ತೆ. ನಿನ್ ಮೇಲೆ ನನ್ನಲ್ಲೂ ಒಂದು ಕೆಟ್ಟ ಬುದ್ಧಿ ಇದೆ. ಏನು ನನ್ ಮೇಲ? ನೋಡು, ಇದು ಸತ್ಯವಾದ ಸತ್ಯ ಅಂದ್ರೆ ಈ ತರ ಓಪನ್ ಆಗಿರ್ಬೇಕು. ಒಳಗೊಂದು ಹೊರಗೊಂದು ಇಲ್ದೆ ಈ ತರ ಓಪನ್ ಆಗಿ ಮಾತಾಡ್ಬೇಕು. ಪಕ್ಕ ಲುಕ್ಕು ಚಾರು, ಈ ನನ್ ಮಗನಿಲ್ಲೇ ಹೊಡೆದಾಕ್ರೋ. ನನ್ ಮಗನೇ ನನ್ ತಂಗಿ ಬಗ್ಗೆ ಕೆಟ್ಟದಾಗ ಮಾತಾಡ್ದಾಗ್ಲೇ ನಿನ್ನ ಸಾಯಿಸ್ಬೇಕು ಅನ್ಕೊಂಡೆ, ಆದ್ರೆ ಆಗ್ಲಿಲ್ಲ. ಈಗ ನಿನ್ ಕತೆ ಮುಗಿಯಿತು. ನಾನೇ ಸರಿ ಅಂತ ಹೇಳ್ಕೊಂಡು ಬರೀ ಗಲೀಜ್ ಕೆಲ್ಸಾನೇ ಮಾಡ್ತೀಯಾ. ಈ ಗಲೀಜ್ನ ಉಟ್ಲಿಲ್ಲ ಅನ್ಸ್ಬಿಡ್ತೀನಿ ಇವತ್ತು. ಲೇ ತಗಡುಗಳ, ಸತ್ಯ ಹಾಗೆ ಕಂಡ್ರು ಯಾವಾಗ್ಲೂ ಗಲೀಜ್ ತರಾನೇ ಕಾಣಿಸುತ್ತೆ. ಇಟ್ಕೊಳ್ರ ಇವನ್ನ. ಓಹೋ, ನಿಮ್ಮನೆ ಹೆಣ್ಮಕ್ಳ ಬಗ್ಗೆ ಇವ್ನು ಮಾತಾಡೋವರೆಗೂ, ನಿಮ್ಮನೆ ಹೆಣ್ಮಕ್ಳ ಸವಾಸಕ್ಕೆ ಇವ್ನು ಹೋಗೋವರೆಗೂ ನಿಮ್ಗೆ ಇವನ್ನ ಸಾಯಿಸ್ಬೇಕು ಅಂತ ಅನ್ಸಲ್ಲ ಅಲ್ವಾ? ಇವತ್ತು ನಮ್ಮನೆ ಹೆಣ್ಮಕ್ಳು, ನಾಳೆ ನಿಮ್ಮನೆ ಹೆಣ್ಮಕ್ಳು ಕಂಡ್ರು, ಅರ್ಥ ಮಾಡ್ಕೊಳ್ರಿ. ಹೌದೌದು, ಈ ನಾನು ಬದಲಾಗ್ತಾನೆ ಅಂತ ಅನ್ಕೊಂಡಿದ್ದೆ. ಬದಲಾಗಲ್ಲ ಅಂದ್ರೆ ನಮ್ಮನೇಲೂ ನನಗೆ ಅಕ್ಕ ತಂಗಿರಿದ್ದಾರೆ, ಅವ್ರ ಹತ್ರಕ್ಕೆ ಇವನ ಬಿಡದೇ ಇರೋದೇ ಒಳ್ಳೇದು. ಇವನ್ನೇ ಮುಗಿಸ್ಬಿಟ್ರೆ ಇನ್ಯಾವ ಹೆಣ್ಮಕ್ಳ ತಂಟೆಗೂ ಇವ್ನು ಹೋಗಲ್ಲ. ಏನಂತೀರಾ? ಹೇಯ್, ಏನ್ ಹೇಳ್ತಿದ್ರು? ಅಕ್ಕನ ಇಟ್ಕೊಳ್ಳೋ ಇವನ್ನ. ಲೇ ಲುಕ್ಕು,
ಹೇಳೋ ಬ್ರೈನು. ಲೋ ಸಿಕ್ಕಿದ್ನೇನಾ ನಾನು? ಆ ಪಾಲ್ ಮನೆಯಲ್ಲಿ ಸಾಯ್ತವನೆ, ಬಂದು ಕಾಪಾಡು. ನಾನು ಏನಾಯ್ತು? ನಾನು ಏನಾಯ್ತು? ಯಾಕೆ ಹಿಂಗಾಗ್ಬಿಟ್ಟೆ ನೀನು? ಹೆಂಗಿದ್ದೆ ನೀನು? ಲೇ ಬ್ರೈನು, ನಾವೇಗಿದ್ರು ನಮ್ಮನ್ನ ಬದುಕಕ್ಕೆ ಬಿಡಲ್ಲ ಕಣೋ. ಒಂದಲ್ಲ ಒಂದಿನ ನಮ್ಮೋರೇ ನಮ್ಗಾಗಲ್ಲ. ಇಲ್ಲ, ನಾನು ನಿನ್ನ ಹಾಸ್ಪಿಟ್ಲಿಗೆ ಸೇರಿಸ್ತೀನಿ. ನಿನ್ನ ಬದುಕಿಸ್ತೀನಿ. ಇಲ್ಲ ಬ್ರೈನು, ನಾನು ನಂದು ಅನ್ನೋದನ್ನ ಬಿಟ್ಟು ಯಾರ ಮೇಲೋ ಡಿಪೆಂಡ್ ಆಗಿ ಬದುಕೋದ್ಗಿಂತ ನಾನು ಸಾಯೋದೇ ಬಿಟ್ಟು ನಾನು ಅಯ್ಯೋ, ನೋಡಿದ್ರ ಸ್ವಾಮಿಗಳೇ, ಈ ನನ್ನ ಸ್ಥಿತಿಗೆ ಆ ದೇವ್ರ ತಾನೇ ಕಾರಣ. ಈಗ ನೀನೇಳು, ನೀನೇಕೆ ನಿನ್ನ ಮೇಲೆ ನಂಬಿಕೆ ಇಲ್ಲದೆ ದೇವರನ್ನು ದೂರುತ್ತಿರುವೆ? ನಾನು ನನ್ನದೆಂಬುದನ್ನು ಮರೆತಿರುವೆಯಾ? ಅಂದ್ರೆ ಅರ್ಥ ಆಗ್ಲಿಲ್ಲ. ನಾನು ಮೊದಲೇ ಹೇಳಿದ್ದೆ, ಅವರು ನಿನ್ನ ಸ್ನೇಹಿತರಲ್ಲ ಜನರು ಎಂದು. ಹಾಗಂದ್ರೆ ಎಂದರೆ ಅಕ್ಕಣ್ಣ ಎಂದರೆ ಅಕ್ಕ, ಪಕ್ಕಯ್ಯ ಎಂದರೆ ಪಕ್ಕ, ಲುಕ್ಕು ಎಂದರೆ ನೋಡು, ಚಾರು ಎಂದರೆ 4. ಅಕ್ಕ ಪಕ್ಕ ನೋಡೋ 4 ಜನ ನಿನ್ನ ಬಗ್ಗೆ ಏನೇ ಮಾತಾಡಿ, ನೀನು ಅವ್ರ ಹತ್ರ ಎಷ್ಟೇ ಕೆಟ್ಟದಾಗಿ ನಡ್ಕೊಳ್ಳಿ, ನಿನ್ನ ಬ್ರೈನ್ ನಿನಗೆ ಅರಿವನ್ನು ಮೂಡಿಸುತ್ತದೆ. ನೀನ್ ನೋಡಿದ್ರೆ 4 ಬಿಡಿ ಒಟ್ಟಿಗೆ ಹೊಡಿತಿಯಲ್ಲ, ಜನ ನಿನ್ ನೋಡಿ ಏನ್ ಕಲಿಬೇಕು ಹೇಳು? ಥಿಂಕ್ ಬಿಗ್, ಹೈ ಕ್ಲಾಸ್ ಆಗಿ ಯೋಚನೆ ಮಾಡು. ಯಾರೋ ಕೆಲವು ಹುಡುಗಿರು ಆ ಥರ ಇರ್ತಾರೆ ಅಂತ ಎಲ್ಲರನ್ನೂ ಹಾಗೆ ಅನ್ನೋ ತಪ್ಪಲ್ವಾ ಗುರು? ಯಾಕೆ ಹಿಂಗಾಗ್ಬಿಟ್ಟೆ ನೀನು? ಹೆಂಗಿದ್ದೆ ನೀನು? ಅಕ್ಕ ಪಕ್ಕ ನೋಡೋ 4 ಜನ ನಿನ್ನ ಬಗ್ಗೆ ಏನೇ ಮಾತಾಡಲಿ, ಅವರ ಮಾತನ್ನೂ ಕೇಳುತ್ತಾ, ನಿನ್ನ ಬ್ರೈನ್ ಹೇಳೋ ಮಾತನ್ನೂ ಕೇಳುತ್ತಾ, ನಿನ್ನತನವನ್ನು ನೀನು ಉಳಿಸಿಕೊಳ್ಳುವುದೇ ಜೀವನ. ಅದೇ ಜೀವನ. ಸ್ವಾಮಿಗಳೇ, ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಅಂತರ್ಪಿಸಚ್ಚಿ ತರ ಅಲಿತಾ ಇದೆ. ನಿಮ್ಮಿಂದ ಆ ಉತ್ತರಗಳೆಲ್ಲ ಸಿಕ್ತು. ತುಂಬಾ ಥ್ಯಾಂಕ್ಸ್ ಸ್ವಾಮಿಗಳೇ. ಬಾಯ್ ಬಾಯ್. ಈ ಕೊರೋನಾ ಟೈಮಲ್ಲೂ ನಾನು ಮಾಸ್ಕ್ ಹಾಕಬೇಕು, ನಾನು ಸ್ಯಾನಿಟೈಸರ್ ಬಳಸಬೇಕು, ನಾನು ಆರಾಮಾಗಿರಬೇಕು ಅಂತ ನಾನು ನಂದು ಅನ್ನೋ ಭಾವನೆನ ಮೈಂಡಲ್ಲಿ ಇಟ್ಕೊಳ್ಳಿ. ಪ್ರತಿಯೊಬ್ಬರು ಆರಾಮಾಗಿರ್ಬೋದು, ಪ್ರತಿಯೊಬ್ಬರು ಹುಷಾರಾಗಿರ್ಬೋದು. ಈ ಅರ್ಧ ಅವರಲ್ಲಿ ಹೇಳಿರೋ ಮಾತುಗಳಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ.